ಕರ್ನಾಟಕದ ಜನರೇ, ನಿಮ್ಮಷ್ಟು ಗತಿಗೆಟ್ಟ ಜನ ಬೇರೆ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ನೀವೆಲ್ಲ ಪ್ರಯೋಗಶಾಲೆಯ ಪಶುಗಳಿದ್ದಂತೆ. ಯಾರು ಬೇಕಾದರೂ ಬರಬಹುದು, ಏನು ಬೇಕಾದರೂ ಹೇಳ್ಬೋದು, ಏನು ಬೇಕಾದರೂ ಮಾಡಬಹುದು. ಒಂಥರ ಮುಂದೆ ಬಂದರೆ ಹಾಯ ಬೇಡ, ಹಿಂದೆ ಬಂದರೆ ಒದೆ ಬೇಡ ಅನ್ನೋ ಜಾಯಿಮಾನದವರು. ನಮ್ಮ ರಕ್ಷಣೆಗೆ ಯಾರೂ ಇಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಬೇಕಾಗಿರೋದು ಆ ಕುರ್ಚಿ ಕಿತ್ತಾಟದಲ್ಲಿ ನಮ್ಮ ಲೈಫೇ ಚಿಂದಿ ಚಿತ್ರಾನ್ನ ಆಗೋಗಿದೆ. ಹಾಲು, ಮೊಸರು, ಎಣ್ಣೆ, ತುಪ್ಪ ಎಲ್ಲ ರೇಟು ಜಾಸ್ತಿ. ಗ್ಯಾಸ್ ಹಚ್ಚಕ್ಕೋದ್ರೆ ಗ್ಯಾಸ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಿನ್ನೆ ತಾನೆ. ಹೊಟ್ಟೆಗೇನು ತಿನ್ನೋದು ಬೇಡಪ್ಪ, ಒಂದಿಟ್ಟು ನೀರಾದರೂ ಕುಡಿಯೋಣ ಅಂತಂದರೆ ನೀರು ರೇಟು ಜಾಸ್ತಿ. ನೀರು ಬೇಡ, ತಣ್ಣಗೆ ಫ್ಯಾನ್ ಹಾಕ್ಕೊಂಡು ಟಿ ವಿ ನೋಡ್ಕೊಂಡು ಮಲ್ಕೊಳ್ಳೋಣ ಅಂದರೆ ಕರೆಂಟ್ ಬಿಲ್ ಜಾಸ್ತಿ. ಆಯಿತು, ಹೊರಗಡೆ ಹೋಗಿ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂದರೆ ಪೆಟ್ರೋಲ್ ಬೆಲೆ ಜಾಸ್ತಿ, ಡೀಸೆಲ್ ಬೆಲೆ ಜಾಸ್ತಿ, ಟೋಲ್ ಬೆಲೆ ಜಾಸ್ತಿ. ಸಾಯ್ಲೆ ಅತ್ಲಾಗೆ ತಲೆ ನೋವಿಸ್ತಾ ಇದೆ, ಹೋಟೆಲ್ಗೆ ಹೋಗಿ ಒಂದು ಕಾಫಿ ಕುಡಿಯೋಣ ಅಂದರೆ ಒಂದು ಕಾಫಿ ಬೆಲೆ 20 ರೂಪಾಯಿ. ಇನ್ನು ಹೋಲಿ ಅತ್ಲಾಗೆ ಕಸನಾದರೂ ತಿನ್ನೋಣ ಅಂದರೆ ಕಸದ ಬೆಲೆನೂ ಜಾಸ್ತಿ ಮಾಡಿಟ್ಟಿದೆ ಈ ಸರ್ಕಾರ. ಆಯಿತು, BJP ಅವರು ಏನೋ ಮಾಡಿಬಿಡ್ತಾರೆ, ನಮ್ಮ ರಕ್ಷಣೆಗೆ ಬಂದು ಬಿಡ್ತಾರೆ, ಫ್ರೀಡಮ್ ಪಾರ್ಕಲ್ಲಿ ರಾತ್ರಿ ಎಲ್ಲ ಮಲಗಿದ್ದಾರೆ, ದಿನಕ್ಕೆ 2 ಜಿಲ್ಲೆ ಕವರ್ ಮಾಡಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ ಅಂತ ನಾವಂದ್ಕೊಂಡ್ರೆ, ಮೋದಿ ಸಾಹೇಬರು ಇದ್ದಕ್ಕಿದ್ದಂತೆ ಪುಸುಕ್ಕಂತ ಗ್ಯಾಸ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿ, BJP ನಾಯಕರೇ ನೀವೆಲ್ಲೂ ಓಡಾಡೋದು ಬೇಡ, ಯಾರ ರಕ್ಷಣೆನೂ ಮಾಡೋದು ಬೇಡ, ತಣ್ಣಗೆ ಮಲ್ಕೊಳ್ಳಿ ಅಂತ ಅವ್ರಿಗೊಂದು ಕಪಾಳ ಮೋಕ್ಷ ಮಾಡಿದ್ದಾರೆ. ಇನ್ನು ಈ ಕಾಂಗ್ರೆಸ್ನವರ ಬಾಬಾ ಗ್ಯಾರಂಟಿ 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 ಅಂತ ಬಾಯಿ ಬಡ್ಕೊಂಡು ಇದ್ಬೋದು ಟ್ಯಾಕ್ಸ್ ಎಲ್ಲ ಹಾಕಿ ಇದ್ಬೋದು ಬೆಲೆ ಎಲ್ಲ ಜಾಸ್ತಿ ಮಾಡಿ ಸಾಯೋ ಸ್ಥಿತಿಗೆ ತಂದು ಬಿಟ್ಟಿದ್ದಾರೆ. ಕರ್ನಾಟಕ ಜನರಿಗೆ ಸತ್ರೆ ಸಾಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನ್ರಿ ಇದು ದುಬಾರಿ ದುನಿಯಾ, ನಾವೆಲ್ಲ ಬದುಕಾಗುತ್ತೇನ್ರಿ? ಯಾರಿಗ್ರಿ ಹೇಳೋಣ? BJP ಅವರು ಕಾಂಗ್ರೆಸ್ ಜಾಸ್ತಿ ಮಾಡಿದೆ ಅಂತಾರೆ, ಕಾಂಗ್ರೆಸ್ನವರು BJP ಜಾಸ್ತಿ ಮಾಡಿದೆ ಅಂತಾರೆ. ಹಾಗಾದ್ರೆ ನಾವೆಲ್ಲ ಎಲ್ಲೋಗೋಣ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು?